ಎಲ್ಲರಿಗೂ ನಮಸ್ಕಾರ. ಪದವಿ ಮುಗಿಸಿದ ತಕ್ಷಣ ಒಂದು ಒಳ್ಳೆ ಕೆಲ್ಸ ಬೇಕು ಅಲ್ವಾ? ಹಾಗಿದ್ರೆ ಇಂದು ನಾವು ವಿಶ್ವವಿದ್ಯಾಲಯದ ಒಂದು ಸ್ಪೆಷಲ್ ಡಿಗ್ರಿ ಬಿ.ವೋಕ್ ಬಗ್ಗೆ ಮಾತಾಡೋಣ. ಇದು ವೃತ್ತಿ ಜೀವನಕ್ಕೆ ಹೇಗೆ ಒಂದು ಹೊಸ ದಾರಿ ತೋರಿಸುತ್ತೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ. ಡಿಗ್ರಿ ಮುಗೀತು, ಮುಂದೆ ಜಾಬ್ ಸಿಗತ್ತಾ? ಬರೀ ಪುಸ್ತಕ ಓದಿದ್ರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ ಸಾಕಾಗತ್ತಾ? ಈ ಪ್ರಶ್ನೆಗೆ ಒಂದು ಪಕ್ಕಾ ಸೊಲ್ಯೂಷನ್ ಹುಡ್ಕೋಣ ಇವತ್ತು. ಸರಿ, ಈ ಡಿಗ್ರಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ನಾವೀ 5 ವಿಷಯಗಳನ್ನ ನೋಡೋಣ. ಮೊದಲು ಇವತ್ತಿನ ಸ್ಕಿಲ್ ಗ್ಯಾಪ್ ಅಂದ್ರೇನು, ಆಮೇಲೆ ಈ ಹೊಸ ತರದ ಡಿಗ್ರಿ ಯಾವುದು, ಇದರ 3 ವರ್ಷದ ಜರ್ನಿ ಹೇಗಿರುತ್ತೆ, ಯಶಸ್ಸಿಗಾಗಿ ಇದನ್ನ ಹೇಗೆ ಡಿಸೈನ್ ಮಾಡಿದ್ದಾರೆ, ಮತ್ತೆ ಕೊನೆಗೆ ಇದು ಕೆರಿಯರ್ಗೆ ಹೇಗೆ ನೇರದಾರಿ ಆಗುತ್ತೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಪಾಯಿಂಟ್ ಮಾಡರ್ನ್ ಸ್ಕಿಲ್ ಗ್ಯಾಪ್. ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಯಾಕೆ ಇವತ್ತು ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ? ನೋಡಿ, ಇಲ್ಲೊಂದು ದೊಡ್ಡ ಗ್ಯಾಪ್ ಕಾಣಿಸುತ್ತೆ. ಒಂದ್ ಕಡೆ ನಮ್ಮ ಟ್ರೆಡಿಷನಲ್ ಡಿಗ್ರಿಗಳು ಜಾಸ್ತಿ ಥಿಯರಿ ಮೇಲೆ ಫೋಕಸ್ ಮಾಡ್ತವೆ, ಆದ್ರೆ ಇಂಡಸ್ಟ್ರಿಗಳಿಗೇನ್ ಬೇಕು? ಅವ್ರಿಗ್ ಬೇಕಾಗಿರೋದು ಪ್ರಾಕ್ಟಿಕಲ್ ಎಕ್ಸ್ಪರ್ಟೀಸ್. ಮೊದಲನೇ ದಿನದಿಂದಲೇ ಕೆಲ್ಸ ಶುರು ಮಾಡುವಂತಹ ಸ್ಕಿಲ್ಸ್ ಇರೋರ್ಬೇಕು. ಈ ಗ್ಯಾಪನ್ನ ತುಂಬೋದು ಹೇಗೆ? ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ, ನಮ್ಮ ಮುಂದಿನ ಭಾಗ. ಒಂದು ಹೊಸ ಬಗೆಯ ಪದವಿ, ಅದೇ ಬ್ಯಾಚುಲರ್ ಆಫ್ ವೊಕೇಶನ್ ಅಂದ್ರೆ ಬಿ.ವೋಕ್. ಹಾಗಿದ್ರೆ ಏನಿದು ಬಿ.ವೋಕ್? ಇದು ಒಂದು ಡೈನಾಮಿಕ್, ಪಕ್ಕಾ ಇಂಡಸ್ಟ್ರಿ ಓರಿಯೆಂಟೆಡ್ ಡಿಗ್ರಿ ಪ್ರೋಗ್ರಾಮ್. ಇದರ ಸ್ಪೆಷಾಲಿಟಿ ಏನಂದ್ರೆ ಶಿಕ್ಷಣ ಮತ್ತು ಉದ್ಯೋಗದ ನಡುವೆ ಇರೋ ಅಂತರವನ್ನೇ ಕಡಿಮೆ ಮಾಡೋಕೆ ಇದನ್ನ ಡಿಸೈನ್ ಮಾಡಿರೋದು. ಈ ಡಿಗ್ರಿ 3 ಮುಖ್ಯ ವಿಷಯಗಳ ಮೇಲೆ ನಿಂತಿದೆ. 1. ಕೌಶಲ್ಯಗಳನ್ನ ನೀಡಿ ಎಂಪವರ್ ಮಾಡೋದು. 2. ಒಳ್ಳೆ ಕರಿಯರ್ ಶುರು ಮಾಡೋಕೆ ಹೆಲ್ಪ್ ಮಾಡೋದು. 3. ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋರಿಗೆ ಸ್ಫೂರ್ತಿ ಕೊಡೋದು. ಅಂದ್ರೆ ಇದು ಬರೀ ಜಾಬ್ ಹುಡುಕೋ ಬಗ್ಗೆ ಅಲ್ಲ, ಅವಕಾಶಗಳನ್ನ ಸೃಷ್ಟಿ ಮಾಡೋ ಬಗ್ಗೆ. ಕೇಳೋಕಿದೆಲ್ಲ ಚೆನ್ನಾಗಿದೆ ಅಲ್ವಾ? ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ? ಬನ್ನಿ ನಮ್ಮ 3ನೇ ಭಾಗದಲ್ಲಿ ನೋಡೋಣ, ಬಿ.ವೋಕ್ ಪದವಿಯ 3 ವರ್ಷಗಳ ಜರ್ನಿ ಹೇಗಿರುತ್ತೆ ಅಂತ. ಈ ಪ್ರೋಗ್ರಾಮ್ನ ಒಂದು ಸೂಪರ್ ಫೀಚರ್ ಅಂದ್ರೆ ಇದರ ಫ್ಲೆಕ್ಸಿಬಿಲಿಟಿ. ನೋಡಿ, 3 ವರ್ಷ ಒಂದೇ ಸಾರಿ ಮುಗಿಸ್ಲೇಬೇಕು ಅಂತೇನಿಲ್ಲ. ಮೊದಲನೇ ವರ್ಷ ಮುಗಿಸಿದ್ರೆ ಒಂದು ಡಿಪ್ಲೊಮಾ ಸಿಗುತ್ತೆ, 2 ವರ್ಷ ಮುಗಿಸಿದ್ರೆ ಅಡ್ವಾನ್ಸ್ ಡಿಪ್ಲೊಮಾ, ಮತ್ತು 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಪೂರ್ತಿ ಬಿ.ವೋಕ್ ಡಿಗ್ರಿ ಸಿಗುತ್ತೆ. ಎಕ್ಸಿಟ್ ಆಗೋಕೆ ಇಷ್ಟೂ ಆಪ್ಷನ್ಸ್ ಇರೋದು ನಿಜಕ್ಕೂ ಗ್ರೇಟ್. ಮೊದಲ ವರ್ಷದ ಫೋಕಸ್ ತುಂಬಾನೇ ಕ್ಲಿಯರ್. ಎಲ್ಲಿ ತಕ್ಷಣಕ್ಕೆ ಕೆಲ್ಸ ಸಿಗೋಕೆ ಬೇಕಾದ ಬೇಸಿಕ್ ಸ್ಕಿಲ್ಸ್ ಅನ್ನ ಕಲಿಸ್ತಾರೆ. ಅಂದ್ರೆ ಫಸ್ಟ್ ಇಯರ್ ಮುಗಿದ ತಕ್ಷಣವೇ ಒಬ್ರು ಜಾಬ್ ರೆಡಿ ಆಗಿರ್ತಾರೆ. ಆಮೇಲೆ ಸೆಕೆಂಡ್ ಇಯರು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇಲ್ಲಿ ಅಡ್ವಾನ್ಸ್ಡ್ ಸ್ಕಿಲ್ಸ್ ಮೇಲೆ ಫೋಕಸ್ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ಹುಡುಕುವಂಥ ಟ್ಯಾಲೆಂಟನ್ನ ಇಲ್ಲಿ ಡೆವಲಪ್ ಮಾಡಲಾಗುತ್ತೆ. ಇದರಿಂದ ಕೆರಿಯರ್ನಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಇನ್ನು ಫೈನಲ್ ಇಯರ್, ಇದು ಮೈಂಡ್ ಸೆಟ್ ಅನ್ನೇ ಚೇಂಜ್ ಮಾಡುವಂಥ ವರ್ಷ. ಇಲ್ಲಿ ಉದ್ಯಮಶೀಲತೆಯ ಸ್ಕಿಲ್ಸನ್ನ ಬೆಳೆಸಲಾಗತ್ತೆ. ಅಂದ್ರೆ ಸ್ವಂತ ಕಂಪನಿ ಶುರು ಮಾಡೋ ಬಗ್ಗೆ ಯೋಚನೆ ಮಾಡೋ ಹಾಗೆ ಪ್ರೇರೇಪಿಸಲಾಗತ್ತೆ. ಬರೀ ಜಾಬ್ ಸೀಕರ್ ಆಗೋದ್ ಬೇಡ, ಜಾಬ್ ಕ್ರಿಯೇಟರ್ ಆಗ್ಬೇಕು ಅನ್ನೋದೇ ಇದರ ಗುರಿ. ಸರಿ, ಈ 3 ವರ್ಷದ ಜರ್ನಿ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಇದರ ಹಿಂದೆ ಇರೋ ಮೆಕ್ಯಾನಿಸಮ್ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ 4ನೇ ಭಾಗ, ಯಶಸ್ಸಿಗಾಗಿ ವಿನ್ಯಾಸ. ಈ ಚಾರ್ಟ್ ನೋಡಿದ್ರೆ ಬಿ.ವೋಕ್ ಡಿಗ್ರಿಯ ಆತ್ಮನೇ ಅರ್ಥ ಆಗುತ್ತೆ. ಗಮನಿಸಿ, 50% ಅಂದ್ರೆ ಅರ್ಧದಷ್ಟು ಸಿಲೆಬಸ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಮೀಸಲಾಗಿದೆ. ಇನ್ನೊಂದು 25% ಉದ್ಯಮಶೀಲತೆಗೆ. ಅಂದ್ರೆ ಇಲ್ಲಿ ಬರೀ ತಿಳಿದುಕೊಳ್ಳೋದಕ್ಕಿಂತ ಮಾಡಿ ಕಲಿಯೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈ ಇಡೀ ಸ್ಟ್ರಕ್ಚರ್ನ ಕ್ರೆಡಿಟ್ ಸಿಸ್ಟಮ್ ಮೂಲಕ ಅಳಿತಾರೆ. ಪ್ರತಿ ವರ್ಷ ಮುಂದೆ ಹೋಗಕ್ಕೆ ಒಟ್ಟು 60 ಕ್ರೆಡಿಟ್ಸ್ ಗಳಿಸಬೇಕು. ಇದೊಂದು ತುಂಬಾ ಕ್ಲಿಯರ್ ಆಗಿರೋ ಟಾರ್ಗೆಟ್. ಇನ್ನು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ಪ್ರತಿ ಸೆಮಿಸ್ಟರಲ್ಲಿ 30 ಕ್ರೆಡಿಟ್ಸ್ ಇರುತ್ತೆ. ಅದರಲ್ಲಿ 12 ಕ್ರೆಡಿಟ್ಸ್ ಥಿಯರಿಗೆ, ಆದ್ರೆ 18 ಕ್ರೆಡಿಟ್ಸ್ ಪ್ರಾಕ್ಟಿಕಲ್ ಲರ್ನಿಂಗ್ಗೆ. ಅಂದ್ರೆ ಪ್ರತಿ ಹಂತದಲ್ಲೂ ಪ್ರಾಕ್ಟಿಕಲ್ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅಂತ ಇದ್ರಿಂದಲೇ ಗೊತ್ತಾಗುತ್ತೆ. ಹಾಗಿದ್ರೆ ಯಾರೆಲ್ಲ ಈ ಕೋರ್ಸ್ಗೆ ಸೇರಬಹುದು? ನೋಡಿ, ಈ ಪ್ರೋಗ್ರಾಂ ಎಲ್ರಿಗೂ ಓಪನ್ ಆಗಿದೆ. ಬರೀ 10+2 ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಐಟಿಐ ಮತ್ತು ಡಿಪ್ಲೊಮಾ ಮಾಡಿರೋರು ಕೂಡ ಸೇರಬಹುದು. ಲ್ಯಾಟರಲ್ ಎಂಟ್ರಿ ಕೂಡ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಬಿಎಸ್ಸಿ ಅಥವಾ ಬಿಇ ತರ ಬೇರೆ ಡಿಗ್ರಿ ಮಾಡ್ತಾ ಇದ್ರು ಜೊತೆಗೆ ಇದನ್ನ ಮಾಡಬಹುದು. ಎಲ್ರಿಗೂ ಅನುಕೂಲ ಆಗೋ ಹಾಗೆ ಇದನ್ನ ರೂಪಿಸಿದ್ದಾರೆ. ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವಿ. ಇದೆಲ್ಲ ಸೇರಿ ಹೇಗೆ ಒಂದು ಒಳ್ಳೆ ಕೆರಿಯರ್ಗೆ ದಾರಿಯಾಗತ್ತೆ ಅಂತ ನೋಡೋಣ. 5ನೇ ಭಾಗ, ವೃತ್ತಿಜೀವನದ ದಾರಿ. ಇಲ್ಲಿ ಕೆಲವು ಸ್ಪೆಷಲೈಸೇಷನ್ಸ್ ಬಗ್ಗೆ ನೋಡೋಣ. ಇಲ್ಲಿರೋ ಸ್ಪೆಷಲೈಸೇಷನ್ಸ್ ನೋಡಿದ್ರೆ ನಿಜಕ್ಕೂ ಎಕ್ಸೈಟಿಂಗ್ ಅನ್ಸುತ್ತೆ.
ಇವೆಲ್ಲ ಈಗಿನ ಕಾಲಕ್ಕೆ ತುಂಬನೇ ಬೇಡಿಕೆಯಿಲಿಯೋ ಫೀಲ್ಡ್ಗಳು. ಡ್ರೋನ್ ಡೆವಲಪ್ಮೆಂಟ್, ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ, ಗ್ರಾಫಿಕ್ಸ್ ಡಿಸೈನ್, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇವೆಲ್ಲ ಬರೀ ಸಬ್ಜೆಕ್ಟ್ಸ್ ಅಲ್ಲ. ಇವು ಇವತ್ತಿನ ಮತ್ತು ನಾಳೆಯ ಜಾಬ್ ಮಾರ್ಕೆಟ್ಗೆ ನೇರ ದಾರಿಗಳು. ಕೊನೆಗೆ ಹೇಳೋದಾದ್ರೆ ಈ ಪ್ರೋಗ್ರಾಂನ ದೊಡ್ಡ ವಿಷನ್ ಇದೆ. ಜನರನ್ನ ಬರೀ ಕೆಲ್ಸ ಹುಡುಕುವವರನ್ನಾಗಿ ಮಾಡೋದಲ್ಲ, ಬದಲಾಗಿ ಕೆಲ್ಸ ಕೊಡೋವರನ್ನಾಗಿ ಮಾಡೋದು. ಅಂದ್ರೆ ಸ್ವಾವಲಂಬನೆ ಮತ್ತು ಇನ್ನೋವೇಷನ್ಗೆ ಪ್ರೋತ್ಸಾಹ ಕೊಡೋದು. ಇದನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಬಿ ವೋಕ್ ಕೇವಲ ಒಂದು ಪದವಿಯಲ್ಲ, ಇದು ಕೌಶಲ್ಯ, ಉದ್ಯೋಗ ಮತ್ತು ಸ್ವಾವಲಂಬನೆಯ ದಾರಿ. ಇದು ಈ ಇಡೀ ಪ್ರೋಗ್ರಾಂನ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಅವಕಾಶಗಳು ಮುಂದಿರುವಾಗ ಯಾವ ರೀತಿಯ ವೃತ್ತಿಜೀವನವನ್ನ ಸೃಷ್ಟಿಸಬಹುದು? ಈ ಪದವಿ ಅದಕ್ಕೆ ಬೇಕಾದ ಎಲ್ಲ ಟೂಲ್ಸ್ ಅನ್ನ ಕೊಡುತ್ತೆ. ಉಳಿದಿರೋದು ಸೃಜನಶೀಲತೆ ಮಾತ್ರ.